ಇವನು ಭಯಂಕರ ಅಳಬುರ್ಕ ರವಿ ಭಾಳ ಅಳಬುರ್ಕ ಇವನು. ಯಾಕಂದ್ರೆ ಬರೀ ಕೆಡ್ಕ ಇವನು. ಆ ಫೋನ್ ಕೀ ಫೋನ್ ಪ್ಯಾಡ್ ಐತಲ್ಲ ಫೋನ್ ಸಣ್ಣದು, ಅವಾಗ ಏನ್ ಮಾಡ್ತಾನೆ ಗೊತ್ತಾ ಇವನು, ಬರೀ ನಮ್ಮ ಮಣ್ಣು ಕೊಡ ಪಾಪ ನಮ್ಮ ಮುಖೇಶ್ ಅಣ್ಣ ಡಾಬೋಟ್ಲ ಹೋದ ರಾತ್ರಿ ಕುಡಿದಿದ್ ರೊಟ್ಟಿ ಗಿಟ್ಟಿ ಪಾಪ ಏನೋ ಚಿಕನ್ ಪಲಾವು ತಂದು ರೊಟ್ಟಿ ಎಲ್ಲ ಕೊಡಿದ್ರು ತಂದು ತಿಂದಿದ್ವಿ. ರವಿ ಶಾಲೆ ಹೋಗ್ತಿದ್ದಿಲ್ಲ, ಬರೇ ಮನ್ಯಾಗ ಆಟ ಬರೀ ₹2 ಕೊಡ್ಬೇಕು, ಸೈಕಲ್ ಬೇಕು ಅವನಿಗೆ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೊಂದು ಹೊಸ ಲಾಗ್ ಎಲ್ರಿಗೂ ಸ್ವಾಗತ. ಗಾಯ್ಸ್, ಇವತ್ತಿಂದ 30 ದಿನ ಅಂದರೆ ನೆಕ್ಸ್ಟ್ 30 ಡೇಸ್ ನಮ್ಮ ಪೇರೆಂಟ್ಸ್ ಜೊತೆ ಕಂಟಿನ್ಯೂಯಸ್ ಆಗಿ ಡೈಲಿ ಲಾಗ್ಸ್ ಮಾಡ್ತೀನಿ. ಇದು ಚಾಲೆಂಜ್. ನಾನು ಮಾಡುವಂಥ ಪ್ರತಿಯೊಂದು ಲಾಗು, ಪ್ರತಿಯೊಂದು ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ. ಇಷ್ಟ ಆಗೋ ರೀತಿಯಲ್ಲಿ ನಾನು ಲಾಗ್ನ ಮಾಡ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ನಮ್ಮ ತಂದೆ ತಾಯಿ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದಾರೆ. ನಾವು ಸಣ್ಣವರಿದ್ದಾಗಿಂದ ನಮಗೆ ತಿಳುವಳಿಕೆ ಬರುವವರೆಗೂ ತುಂಬ ಕಷ್ಟಪಟ್ಟಿದ್ದಾರೆ. ಬೇರೆ ಬೇರೆ ಹೋಟ್ಲುಗಳಲ್ಲಿ ಕೆಲಸ ಮಾಡಿದ್ದಾರೆ ನಮ್ಮಪ್ಪ. ಕೇಳೋಣ ಬನ್ನಿ ಗೈಸ್, ಹೋಟ್ಲು ಅವರಿಷ್ಟು ಸ್ಟಾರ್ಟಿಂಗು ಯಾವ ಥರ ಎಲ್ಲೆಲ್ಲಿ ಕೆಲಸ ಮಾಡಿದ್ದಾರೆ ಅದರೆಲ್ಲ ಅಂಥ ವಿಷಯಗಳನ್ನು ಕೇಳೋಣ ಬನ್ನಿ ಗೈಸ್. ಅಪ್ಪ, ಸ್ಟಾರ್ಟಿಂಗು ಯಾವ ಥರ ಯಾವ ಹೋಟ್ಲಲ್ಲಿ ಕೆಲಸ ಮಾಡಿದ್ದೀರಾ? ಫಸ್ಟು ಹೋಟ್ಲ್ ಅಂತ ಅಂದರೆ ನಾನು ಎಷ್ಟು ವರ್ಷ ಅಂತಂದರೆ 13 ವರ್ಷದಿಂದ 13 ವರ್ಷ. 13 ವರ್ಷದಿಂದ ಅವಾಗೆ ನಮ್ಮ ಅಪ್ಪ ಅಮ್ಮರು ತಾತ ಅಜ್ಜಿ ಕೆಲಸ ಮಾಡಪ್ಪ ಇದು ಓದಪ್ಪ ಅಂದ್ರೆ ನಾನು ಓದ್ಲಿಲ್ಲ. ಬಿಟ್ಬಿಟ್ಟೆ. ಅಟ್ಲ ಹೋಗಿದ್ದು ಓದ್ ಬಿಟ್ಬಿಟ್ಟೆ. ಆಮೇಲೆ ನಮ್ಮ ಅತ್ತೆ ಸೋದರತ್ತೆ ಸೀತಾಬಾಯಿ ಅಂತೇಳಿ ಆ ಪಾಪ ಆಯಮ್ಮ ಫಸ್ಟ್ ಹೋಟ್ಲಾಗ ಸೇರಿಸಿದ್ದು ಪ್ರಾಜೆಕ್ಟ್ ಹೋಟ್ಲು. ಫಸ್ಟ್ ಪ್ರಾಜೆಕ್ಟ್ ಹೋಟೆಲ್ ಕೆಲಸ ಮಾಡಿದ್ದಾರೆ. ಮೈರ ಹೋಟೆಲ್ ಫಸ್ಟ್ ಟಿಬಿಡಾಮಪ್ಪ. ಫಸ್ಟ್ ಟಿಬಿಡಾಮಲ್ಲಿ ಪ್ರಾಜೆಕ್ಟ್ ಹೋಟೆಲ್ ಅಂದ್ರೆ ಪಾಪ ಕಸ ಒಳ್ಳೆದು ಅದು ಇದು ಕ್ಲೀನಿಂಗ್ ಮಾಡ್ತಿದ್ದೆ. ಅದಾದ್ಮೇಲೆ ಪೆಟ್ರೋಲ್ ಬಂಕ್ ಮಾಡಿದೆ ಕೆಲಸ. ಪೆಟ್ರೋಲ್ ಬಂಕ್ ಫೋಟೋ ಕೂಡ ಇದೆ, ಎಲ್ಲೋ ಇದೆ, ಅದು ಸಿಗ್ತಲ್ಲ. ಪೆಟ್ರೋಲ್ ಬಂಕ್ ಅಲ್ಲಿ ಫೋಟೋ ಒಂದು ಇದೆ. ಫಸ್ಟ್ ಹೋಟೆಲ್ ಹೋಗಿನ ಮುಂಚೆ ಪೆಟ್ರೋಲ್ ಬಂಕ್ ಅಲ್ಲಿ ಮಾಡಿದ್ದೀರಾ? ಹೋಟ್ಲಾಗ ಮಾಡಿ ಆಮೇಲೆ ಪೆಟ್ರೋಲ್ ಬಂಕ್ ಆದ್ಮೇಲೆ ಡಾಬಾ ಹೋಟ್ಲಾಗ ಮಾಡಿದೆ ನೋಡಿ. ಡಾಬಾ ಹೋಟ್ಲಲ್ಲಿ ಮಾಡಿರುವಂತ ಫೋಟೋಸ್ ನೋಡಿ ಗೈಸ್. ತುಂಗಭದ್ರಾ ಇದು ಡಾಬಾ ನಮ್ದು ಯಾವ್ದು ಅಜ್ಮೀರ್ ಡಾಬಾ ಅಂತೇಳಿ ಇವ್ರು ಮಾಡ್ತಿದ್ರು. ಮುಖೇಶ್ ಅಣ್ಣ ಅವ್ರು ಮಾಡ್ತಿದ್ರು ಅವಾಗ. ಈ ಫೋಟೋದಲ್ಲಿ ಇರೋರು ಯಾರು? ನಿಮ್ಮ ಮುಖೇಶ್ ಅವ್ರು, ನಮ್ಮ ದಣಿ ಅವ್ರ ತಮ್ಮ, ಓನರ್ ಅವ್ರ ತಮ್ಮ ಮುಖೇಶ್ ಅಂತೇಳಿ. ಈ ಕಡೆ ಇರೋರಾ? ಇದಾರಲ್ಲ ಇವರು. ನಾನು ಹೌದು. ಇದು ಬಂದು ಈತ ನಾನು ಮತ್ತೆ ಇವ್ರು ಬಂದು ನಮ್ಮ ಮುಖೇಶ್ ಅವ್ರದ್ದು ತಮ್ಮ. ಗಾಯ್ಸ್ ನೋಡಿ, ನಾನು ಸಣ್ಣವರಿದ್ದಾಗ 4 ವರ್ಷ ಫೋಟೋಸ್ ಎಲ್ಲ ನೋಡ್ತಿದ್ದಾರೆ ನೋಡಿ, ಹಳೆ ಮೆಮೊರೀಸ್. ಬಹಳ ತುಂಟ ಜಾಸ್ತಿ. ಇಬ್ರು ಆಕಾಶ ಅಲ್ಲ ಇವರಿಗೆ ಮೊಬೈಲ್ ಕೊಟ್ಲ ಅಂತ ಹೇಳಿದ. ಇಲ್ಲಿ ಇಲ್ಲಿ ಅಲ್ಲ ಆಕಾಶ ಮೊಬೈಲ್ ಬೇಕಂತ ಆಕಾಶ, ರವಿ ನನಗೆ ಫೋನ್ ಬೇಕಂತ ಆತ. ನೋಡಿ ಗೈಸ್, ಈ ಫೋಟೋದಲ್ಲಿ ಇಬ್ರು ಇದೀವಿ, ನಾನು ನಮ್ಮ ತಮ್ಮ ಇಬ್ರು ಇದೀವಿ. ಅವ್ನ್ ಫೋನ್ ಕೊಟ್ಟಿದಾರಲ್ಲ ಅದಕ್ಕೆ ಖುಷಿ ಇದ್ದಾನೆ, ನಾನು ಫೋನ್ ಕೊಟ್ಟಿಲ್ಲ ಅದಕ್ಕೆ ಹೇಳ್ತಿದ್ದೆ ನೋಡಿ ಗೈಸ್. ಅವಾಗಪ್ಪ ಇದು ಯಾವಾಗ ಗೊತ್ತಾ, ನೀವು 4 ವರ್ಷ 5 ವರ್ಷ ಇದ್ರಿ ಅವಾಗಿಂದ. ಇದು ಅವಾಗಿಂದ 5 ವರ್ಷ ಮುಂಚೆ ಇದು ಮಾತು. 5 ವರ್ಷ ಇವಾಗಿಂದಲ್ಲ. 5 ವರ್ಷ ನೀವು ಇದ್ದೀರಿ ಅವಾಗ. ಸಣ್ಣ ಮಕ್ಕಳು ಇದ್ರಲ್ಲ ಅವಾಗ. ಇದು ಇವನಿಲ್ಲ, ನಮ್ಮ ಅಣ್ಣಗೆ ಕೊಡ್ತೀನಿ ನನಗೆ ಕೊಡು ಅಂತೇಳಿ ಇವನ್ ರವಿ. ಇವನು ಭಯಂಕರ ಅಳಬುರ್ಕ ರವಿ ಭಾಳ ಅಳಬುರ್ಕ ಇವನು. ಯಾಕಂದ್ರೆ ಬರೀ ಕೆಡ್ಕ ಇವನು ಕೊಡೋದಾಗ. ಏನ್ ಗೊತ್ತಾ, ಮೊಬೈಲ್ ಒಟ್ಟು ನಾನ್ ಕೈ ಇರ್ಬಾರ್ದು ಮೊಬೈಲ್. ಬಟ್ ಅವನಿಗೆ ಮೊಬೈಲ್ ಆ ವಯಸ್ಸಿನಾಗೆ ಹುಚ್ಚು. 3 ವರ್ಷ ಮುಂಚೆನೆ 3-4 ವರ್ಷದ ಅವಾಗ ನೋಡಿ ಬೇಕಾದ್ರೆ ನೋಡು. ಇಲ್ಲಿ ನೋಡಿ, ಇಷ್ಟು ವಯಸ್ಸಿದ್ದ 3 ವರ್ಷ 4 ವರ್ಷ ಇರ್ಬೋದು ಅಷ್ಟೇ ಅವನಿಗೆ. 3 ವರ್ಷ ಅಷ್ಟೇ. ಡಾಬಾ ಹೋಟ್ಲಾಗ ಮಾಡ್ತಿದ್ದೆ. ಡಾಬಾ ಹೋಟ್ಲಾಗ ಮಾಡುವಾಗ ಮತ್ತೆ ಪಾಪ ಅಲ್ಲಿ ಊಟ ಗೀಟ ಎಲ್ಲ ಇರ್ತಿತ್ತು. ಪಾಪ ನಮ್ಮ ಮುಖೇಶ್ ಅಣ್ಣ ಡಾಬಾ ಹೋಟ್ಲ ಹೋದ ರಾತ್ರಿ ಕುಡಿದಿದ್ ರೊಟ್ಟಿ ಗಿಟ್ಟಿ ಪಾಪ ಏನೋ ಚಿಕನ್ ಪಲಾವು ತಂದು ರೊಟ್ಟಿ ಎಲ್ಲ ಕೊಡಿದ್ರು ತಂದು ತಿಂದಿದ್ವಿ. ಎಲ್ಲ ಇಷ್ಟ ಪ್ಲೇಸ್ ಹೋಗ್ತಿದ್ವಿ ಕೆಲಸ ಅಲ್ಲಿ ಬಿಟ್ಟು. ಮತ್ತೆ ಕೆಲಸ ಇಷ್ಟ ಪ್ಲೇಸ್ ಹೋಗ್ತಿದ್ವಿ. ಇಷ್ಟ ಪ್ಲೇಸ್ ಹೋಗುವಾಗ ಏನಾಯ್ತು, ಬೆಳಗ್ಗೆ ನಾನು 5 ಗಂಟೆಗೆ ಹೋಗ್ಬೇಕು ಡ್ಯೂಟಿಗೆ. ಅಲ್ಲಿ 5 ಗಂಟೆ ಹೋಗಿ ನಾಷ್ಟ ಮಾಡ್ಬೇಕು. ಸ್ಟಾಪ್ ಕಿಚನ್ಗೆ ಅವ್ರಿಗೆ ಇದು ಮಾಡೋದು, ಏನು ಮಾಡೋದು, ನಾಷ್ಟಗಳು ಮಾಡ್ಬೇಕು. ಬೆಳಿಗ್ಗೆ ಬೇರೆ ಬೇರೆ ಟೈಪ್ಸ್ ಅಡಿಗೆ. ಒಂದ್ ದಿವಸ ಗಾಯ್ಸ್, ನಮ್ಮ ಅಪ್ಪರು ಕೃಷ್ಣ ಪ್ಯಾಲೇಸ್ ಅಲ್ಲಿ ಸ್ಟಾರ್ಟಿಂಗ್ ವರ್ಕ್ ಮಾಡ್ತಿದ್ರು ನಾನು ಸಣ್ಣವರಿದ್ದಾಗ. ಅವತ್ತಿಂದು ಫೋಟೋ ನೋಡಪ್ಪ, ಇದು ತೆಗಿದ್ದ ಅವಾಗ ನೋಡಿ ಮುಂದೆ ತೆಗೆಸಿದ್ದೆ ಫೋಟೋ. ಕೃಷ್ಣ ಪ್ಯಾಲೇಸ್ ಮುಂದೆ ಅವಾಗ ಆಗಸ್ಟ್ 15ಕ್ಕೆ ಅವ್ರು ಫ್ಲಾಗ್ ಏರಿಸುವಾಗ ಇದು ಡೆಕೋರೇಷನ್ ಮಾಡಿದೆಲ್ಲ. ಅಪ್ಪ, ನಾನು ಜನಗಳಿಗೆ ಚಾಲೆಂಜ್ ಮಾಡಿದ್ದೀನಿ, ಮುಂದಿನ 30 ದಿನ ನಮ್ಮ ಪೇರೆಂಟ್ಸ್ನ ಇಟ್ಕೊಂಡು ಲಾಗ್ಸ್ ಮಾಡ್ತೀನಿ, ಮತ್ತು ಪ್ರತಿದಿನ ಮಾಡುವಂಥ ಲಾಗ್ಸು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಜನಗಳಿಗೆ ಹೇಳಿದ್ದೀನಪ್ಪ. ನೀವು ಸಪೋರ್ಟ್ ಮಾಡಬೇಕು. ಮಾಡಪ್ಪ, ಒಳ್ಳೇದಾಗ್ಲಿ, ಮಾಡು, ಒಳ್ಳೇದಾಗ್ಲಿ. ಆದ್ರೆ ಇದೊಂದು ಏನು ವಿಷಯ ಅಂತಂದ್ರೆ, ನಮ್ಮ ಕನ್ನಡ ಜನತೆಗೆ ಇಷ್ಟ ಆಗುವಂತ ಲಾಗ್ಸ್ ಮಾಡು, ಇಷ್ಟ ಆಗುವಂತ ವಿಡಿಯೋ ಅವ್ರ ಮನಸ್ಸಿಗೆ ಹೋಗಿ ಮುಟ್ಟಬೇಕಂತ ಲಾಗು ಅಂತ ವಿಡಿಯೋ ಮಾಡು ಅಂತ. ನಮ್ಮ ಕನ್ನಡ ಜನ ಯಾವತ್ತು ಒಳ್ಳೆ ರೀಲ್ಸು, ಒಳ್ಳೆ ಜನಕ್ಕೆ ಅಂದ್ರೆ ಒಳ್ಳೆ ತರಹದ ವಿಡಿಯೋ ರೀಲ್ಸ್ ಮಾಡೋದು ಯಾವತ್ತು ನಮ್ಮ ಕರ್ನಾಟಕದ ನಮಗೆ ಕೈ ಬಿಡಲ್ಲ. ಮುಂದೆ ನಮಗೆ ಬಹಳ ಮುಂದೆ ಬೆಳೆಸ್ತಾರ ಅವರು.
ಗಾಯ್ಸ್ ಇವತ್ತೊಂದು ರೀಲ್ಸ್ ಮಾಡ್ತಿದ್ದೀವಿ, ಎಲ್ಲರೂ ಇಲ್ಲೇ ಇದ್ದೀವಿ. ಇವತ್ತು ಬೇರೆ ಬೇರೆ ರೀಲ್ಸ್. ಇವತ್ತು ಒಂದು ಗಾಡಿ ಹಿಡ್ಕೊಂಡು ಮತ್ತು 2-3 ರೀಲ್ಸ್ ಮಾಡಿದ್ದೀವಿ. ಇವತ್ತು ಸಂಜೆ ಇಲ್ಲಾಂದರೆ ನಾಳೆ ಬೆಳಗ್ಗೆ ಅಪ್ಲೋಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೋಡಿ ಗೈಸ್, ನಮ್ಮ ಪ್ರೀತಮ್ ಕೂಡ ಇಲ್ಲೇ ಇದ್ದಾನೆ, ನಮ್ಮ ಕಾಳಿ ಮತ್ತು ನಮ್ಮ ಅರವಿಂದು, ಇನ್ನೂ ದೊಡ್ಡ ಅರವಿಂದ್ ಇಲ್ಲೇ ಇದ್ದಾನೆ. ಹಾಗೆ ನಮ್ಮ ಯುವರಾಜ್ ಅಲ್ಲ ಧನು, ಇಷ್ಟು ಜನ ಇದ್ದೀವಿ. ಯುವರಾಜ್ ಫೋನ್ ತರಕ್ಕೆ ಹೋಗಿದ್ದಾನೆ ಗೈಸ್. ಫೋನಿಂದ ಒಂದು ಕಾಮಿಡಿ ಇದೆ ಗೈಸ್. ಕೊನೆಗೂ ನಮ್ಮ ಯುವರಾಜ್ ಬರ್ತಿದ್ದೆ ನೋಡಿ. ಅವ್ನು ಊರಿಗೆ ಹೋಗಿದ್ದ, ಇವತ್ತು ಮಧ್ಯಾಹ್ನ ಬಂದಿದ್ದಾನೆ. ಒಂದು ರೀಲ್ಸಿಗೆ ಫೋನ್ ಕಡಿಮೆ ಇತ್ತು, ಅದಕ್ಕೆ ಫೋನ್ ತಂದಿದ್ದಾನೆ. ಇವಾಗ ರೀಲ್ಸ್ ಮಾಡ್ತೀವಿ ಗಾಯ್ಸ್. ಫೈನಲಿ ರೀಲ್ಸ್ ಎಲ್ಲ ಮುಗೀತು, ಶೂಟ್ ಮಾಡಿದ್ವಿ. ಒಂದು 4-5 ರೀಲ್ಸ್ ಮಾಡಿದ್ವಿ. ರೀಲ್ಸ್ ಮುಗಿಸಿ ಬರ್ತಿದ್ದೆ ನೋಡಿ ಗಾಯ್ಸ್. ಇಲ್ಲಿ ನಮ್ಮ ಅಜ್ಜಿಯರು ಏನು ಮಾಡ್ತಾರೆ ನೋಡಿ, ಈ ಪಲ್ಯ ಇದು ಮಾಡ್ತಾರೆ ನೋಡಿ. ಸೊಪ್ಪು ಕ್ಲೀನ್ ಮಾಡಕತ್ತೀವಿ. ಯಾವ ಪಲ್ಯ ಅಜ್ಜಿ ಅದು? ಸಬ್ಬಕ್ಕಿ ಸೊಪ್ಪಾ ಅಜ್ಜಿ? ನೀವು ಸೇಮ್ ಅಲ್ಲ? ಇಬ್ರು ಗಾಯ್ಸ್, ಇಬ್ರು ಸೇಮೇ. ಗಾಯ್ಸ್, ಈ ಅಜ್ಜಿ ಹೆಸರು ನೀಲಿಬಾಯಿ. ನೀಲಾಬಾಯಿ. ಈ ಅಜ್ಜಿ ಹೆಸರು ರುಕ್ಮಿಣಿ ಬಾಯಿ. ನೋಡಿ ಗಾಯ್ಸ್, ಇವರಿಬ್ರು ಫ್ರೆಂಡ್ ಗಾಯ್ಸ್. ಫ್ರೆಂಡ್ ಅಂದರೆ ಫುಲ್ ಜೊತೆಗಿರೋ ಫ್ರೆಂಡ್ ಇವರು. ಪ್ರತಿದಿನ ಪ್ರತಿ ಕ್ಷಣನೂ ಜೊತೆಗಿರ್ತಾರೆ ಗಾಯ್ಸ್ ಇವರು. ಬನ್ನಿ ಗಾಯ್ಸ್, ನಾವು ಮನೆಗೆ ಹೋಗೋಣ. ಯಾರೋ ಏನು ಮಾಡ್ತೀವಿ ನೋಡೋ ಮನೆಗೆ. ನೋಡಿ ಗಾಯ್ಸ್, ಅಲ್ಲಿ ರೀಲ್ಸ್ ಎಡಿಟ್ ಮಾಡ್ತಿದ್ದಾರೆ ನೋಡಿ ನಮ್ಮ ತಮ್ಮವರು. ಮತ್ತು ನಮ್ಮ ಟೀಮ್ ಮೆಂಬರ್ಸ್ ಕೂಡ ಇಲ್ಲೇ ಇದ್ದಾರೆ. ಅಪ್ಪರು ಈಗ ಫ್ರೆಶ್ ಅಪ್ ಆಗಿ ಬಂದರು ನೋಡಿ ಗಾಯ್ಸ್. ನಮ್ಮ ಯುವರಾಜ್ ಸರಿಯಾಗಿ ಬೇಯ್ದಿದ್ದೆ ಮಾಂಜ. ಅಂತಮ್ಮ ಇಬ್ಬರು ಜಗಳ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಅವ್ರ ಅಜ್ಜಿ ಕಸಬರಿಗೆ ನೋಡಿದ್ದಾರೆ ನೋಡಿ. ಗಾಯ್ಸ್, ಇದಾಗಿತ್ತು ಇವತ್ತು ನಾವು ಒಂದು ವ್ಲಾಗ್. ಇದೇ ಥರ ಇಂಟ್ರೆಸ್ಟಿಂಗ್ ವ್ಲಾಗ್ಸ್ ಮಾಡ್ತೀನಿ. ಸಪೋರ್ಟ್ ಮಾಡಿ. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.